ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಅದೆಷ್ಟೋ ಜನರಿಗೆ ಬದುಕು ಕಟ್ಕೊಟ್ಟಿದೆ. ಏನೂ ಇಲ್ಲ ಅಂತ ಬಂದವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಏನೇನೋ ಆಗಿದ್ದಾರೆ. ಅದು ಬರೀ ಹಣದ ವಿಷಯ ಅಂತಲ್ಲ, ಬದುಕನ್ನ ರೂಪಿಸಿಕೊಳ್ಳೋದ್ರಲ್ಲೂ ಬಿಗ್ ಬಾಸ್ ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟಿದೆ. ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಒಟ್ಟು 12 ಸೀಸನ್ಗಳು ಮುಗಿದಿದೆ. ಈ 12 ಸೀಸನ್ಗೆ ಬಂದಿದ್ದ ಅದೆಷ್ಟೋ ಸ್ಪರ್ಧಿಗಳಲ್ಲಿ ಹಲವರ ಬದುಕೇ ಬದಲಾಗಿದೆ. ಜನಸಾಮಾನ್ಯರಂತಿದ್ದವರು ಇವತ್ತು ಸ್ಟಾರ್ಗಳಂತಾಗಿದ್ದಾರೆ. ಎಲೆಮರಿ ಕಾಯಿ ಅಂತಿದ್ದವರು ಇವತ್ತು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅಂತವರಲ್ಲಿ ಈ ಸೀಸನ್ನ ಸೂರಜ್ ಕೂಡ ಒಬ್ರು. ಬಿಗ್ ಬಾಸ್ ಸೀಸನ್ 12ಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದ ಸೂರಜ್ ಬದುಕಲ್ಲಿ ದೊಡ್ಡ ತಿರುವು ಸಿಕ್ಕಿದೆ. ಇಂತಹದೊಂದು ದಿನ ಬರುತ್ತೆ, ಇಂತಹದೊಂದು ಶುಭ ಸುದ್ದಿ, ಇಂತಹದೊಂದು ಶುಭ ಗಳಿಗೆ ನನಗಾಗಿ ಹುಡುಕಿಕೊಂಡು ಬರುತ್ತೆ ಅಂತ ಕನ್ಸ್ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. 4 ತಿಂಗಳಲ್ಲಿ ಬಿಗ್ ಬಾಸ್ ಸೂರಜ್ ಬದುಕೆ ಬದಲಾಗಿ ಹೋಗಿದೆ. ದೊಡ್ಡ ಅದೃಷ್ಟವೊಂದು ಹುಡ್ಕೊಂಡು ಬಂದಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸೂರಜ್ ತುಂಬ ಕಷ್ಟದಲ್ಲಿ ಬೆಳೆದ ಹುಡುಗ. ಅಮ್ಮ ಅಕ್ಕನ ಜೊತೆ ಬದುಕು ಕಟ್ಕೊಂಡವರು. ಮೂಲತಃ ಕೊಡಗಿನವರೇ ಆದರೂ ಮೈಸೂರಲ್ಲಿ ಜೀವನ ನಡೆಸ್ತಿದ್ದಾರೆ. ಸೂರಜ್ ಚಿಕ್ಕವನಾದಾಗಿನಿಂದಲೂ ಸಿಕ್ಕಾಪಟ್ಟೆ ಸೈಲೆಂಟ್, ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ತಾನಾಯಿತು ತನ್ನ ಪಾಡಾಯಿತು. ಅಮ್ಮನ ಕಷ್ಟಕ್ಕೆ ತಾನೂ ಕೂಡ ಹೆಗಲಾಗಬೇಕು ಅಂದ್ಕೊಂಡಿದ್ದ ವ್ಯಕ್ತಿತ್ವ. ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ವಿದೇಶಕ್ಕೆ ಹೋಗಿದ್ರು. ಈ ವೇಳೆ ನನ್ನ ಎಜುಕೇಷನ್ಗೆ ಯಾರಿಗೂ ತೊಂದರೆ ಕೊಡಬಾರದು, ಅಮ್ಮನಿಗೆ ಭಾರ ಆಗಬಾರ್ದು ಅಂತ ವಿದೇಶದಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ರು. ಕಾಲೇಜು ಮುಗಿತಾ ಇದ್ದಂತೆ ಹೋಟೆಲ್ ಒಂದರಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೂರಜ್ ಅವರ ಕಾಲೇಜು ಮುಗಿಯೋವರೆಗೂ ಇದು ತುಂಬಾ ಸಹಕಾರಿಯಾಗಿತ್ತು. ಒಂದ್ ಕಡೆ ದುಡಿಮೆ, ಇನ್ನೊಂದ್ ಕಡೆ ಓದಿಗೆ ಆಸರೆ. ಹೀಗೆ ತಾವೇ ತಮ್ಮ ಕಷ್ಟದ ದಿನಗಳನ್ನ ದೂಡ್ಕೊಂಡು ಉನ್ನತ ಶಿಕ್ಷಣ ಪಡೆದ್ರು. ಇನ್ನೇನು ಒಂದೊಳ್ಳೆ ಜಾಬ್ ಸಿಕ್ಕಿದೆ, ಬದುಕು ಸುಂದರವಾಗಿರುತ್ತೆ, ಫಾರಿನ್ ನಲ್ಲೇ ಕೆಲಸ ಶುರು ಮಾಡಬಹುದು ಅನ್ನೋ ಹೊತ್ತಲ್ಲಿ ಮತ್ತೊಂದು ಶಾಕ್ ಎದುರಾಗಿತ್ತು. ಅದೇನಂದ್ರೆ ಅದು ಅಕ್ಕನ ಮದುವೆ. ಅಕ್ಕನ ಮದುವೆ ಅನ್ನೋದೇನೋ ಖುಷಿ, ಆದ್ರೆ ಅಕ್ಕ ಮದುವೆ ಆಗಿ ಹೋದ್ಮೇಲೆ ಅಮ್ಮನ ಜೊತೆ ಯಾರು ಅನ್ನೋ ಚಿಂತೆ ಕಾಡೋದಕ್ಕೆ ಶುರುವಾಗಿತ್ತು. ಅಮ್ಮನನ್ನ ಫಾರಿನ್ಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ, ಅದಕ್ಕೆ ಅವರು ಒಪ್ಪೋದೂ ಇಲ್ಲ. ಅಕ್ಕನ ಮನೆಯಲ್ಲಿ ಅಮ್ಮನನ್ನ ಬಿಡೋದಿಕ್ಕಾಗಲ್ಲ, ಹಾಗಂತ ಅಮ್ಮನನ್ನ ಒಬ್ಬಂಟಿ ಮಾಡೋದಿಕ್ಕೆ ಆಗಲ್ಲ. ಹೀಗಾಗಿ ವಿಧಿ ಇಲ್ಲದೆ ವಿದೇಶದ ಕೆಲಸ ಬಿಟ್ಟು ಭಾರತಕ್ಕೆ ಬರ್ತಾರೆ. ಅಮ್ಮನ ಜೊತೆಗೆ ಮೈಸೂರಲ್ಲಿ ಇದ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಟೈಮ್ನಲ್ಲಿ ಸ್ವಲ್ಪ ದಿನ ತುಂಬಾ ಕಷ್ಟ ಎದುರಾಗಿತ್ತು. ಈ ಟೈಮ್ನಲ್ಲಿ ಸೂರಜ್ ತಾಯಿ ಕ್ಯಾಂಟ್ರಿಂಗ್ ಮಾಡ್ತಾ ಇದ್ರು. ಯಾವುದಾದ್ರೂ ಕಾರ್ಯಕ್ರಮ, ಯಾವುದಾದ್ರೂ ಫಂಕ್ಷನ್ ಇದ್ರೆ ಅಲ್ಲಿಗೆ ಊಟ ಸಪ್ಲೈ ಮಾಡ್ತಾ ಇದ್ರು. ಸೂರಜ್ಗೆ ಕೆಲಸ ಇಲ್ಲದಂತೆ ಆದಾಗ ಅಮ್ಮನ ಜೊತೆ ಕೈ ಜೋಡಿಸ್ತಾರೆ. ತಾವು ಕೂಡ ಅಮ್ಮನ ಜೊತೆ ಕೆಲಸಕ್ಕೆ ಹೋಗ್ತಾರೆ. ಫಾರಿನ್ ನಲ್ಲಿ ಓದಿ ಬಂದಿದ್ದೀನಿ, ಅಲ್ಲಿನ ಕೆಲಸ ಬಿಟ್ಟು ಬಂದಿದ್ದೀನಿ ಅನ್ನೋ ಯಾವುದೋ ಈಗೋ ಕೂಡ ಅಡ್ಡ ಬರಲ್ಲ. ಅಮ್ಮನ ಕಷ್ಟಕ್ಕೆ ಹೆಲ್ಪ್ ಆಗಬೇಕು, ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದಷ್ಟೇ ಇವರ ಮನಸ್ಸಲ್ಲಿರುತ್ತೆ. ಅಡುಗೆ ಬಡಿಸೋದ್ರಿಂದ ಹಿಡಿದು ಬಾಳೆ ಎಲೆ ಎತ್ತೋವರೆಗೂ ಕೆಲಸ ಮಾಡಿದ್ದಾರೆ. ಅವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದರ ಪ್ರತಿಫಲವೇ ಇವತ್ತು ಸೂರಜ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು. ಆತ್ಮೀಯರೇ, ಬಿಗ್ ಬಾಸ್ ಮನೆಗೆ ಬಂದ ಸೂರಜ್ ಬದುಕೆ ಬದಲಾಗಿ ಹೋಗಿದೆ. ಸೂರಜ್ಗೆ ನಟನೆಯ ಗಂಧಗಾಳಿ ಗೊತ್ತಿರಲಿಲ್ಲ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೇಗೆ ಡೈಲಾಗ್ ಹೇಳಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಇಡೀ ಕರ್ನಾಟಕದ ಜನರ ಮನಸ್ ಗೆದ್ದಿದ್ದಾರೆ. ದೇವಾಗಿ ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅದರಲ್ಲೂ ಕಳೆದ 2-3 ದಿನದ ಎಮೋಷನಲ್ ಎಪಿಸೋಡ್ ನೋಡಿದವರಂತೂ ಸೂರಜ್ ನಟನೆಗೆ ಮಾರು ಹೋಗಿದ್ದಾರೆ. ಪರಕಾಯ ಪ್ರವೇಶ ಅಂದ್ರೆ ಇದು. ನೀವು ಮಾಡ್ತಿರೋ ನಟನೆ ನೋಡಿದ್ರೆ ಪ್ರೊಫೆಷನಲ್ ಆಕ್ಟರ್ ಕೂಡ ನಾಚ್ಕೊಳ್ಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಅದ್ಭುತ ಅಭಿನಯ ಮಾಡ್ತಿದ್ದಾರೆ. ಪವಿತ್ರ ಬಂಧನ ಸೀರಿಯಲ್ ಕೂಡ ಒಳ್ಳೆ TRP ಪಡಿತಾ ಇದ್ದು ಸೂರಜ್ ಅಭಿನಯದ ಜೊತೆಗೆ ಒಂದೊಳ್ಳೆ ಹೆಸರು ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಸೂರಜ್ಗೆ ಸಿನಿಮಾ ಅವಕಾಶ ಕೂಡ ಹುಡ್ಕೊಂಡು ಬರೋದಕ್ಕೆ ಶುರುವಾಗಿದೆ. ಆದ್ರೆ ಒಳ್ಳೆ ಕತೆ ಸಿಗಲಿ ಅನ್ನೋ ಕಾರಣಕ್ಕೆ ಸೂರಜ್ ಸುಮ್ಮನಾಗಿದ್ದಾರೆ. ಆತ್ಮೀಯರೇ, ಅದೃಷ್ಟ ಅಂದ್ರೆ ಇದೇ ಅಲ್ವಾ? ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.